ಓಂ ಶಾಂತಿ. ತಂದೆಯ ಸಮಾನ ಆತ್ಮೀಯ ಶಿಕ್ಷಕರಾಗಿ ಏನನ್ನು ತಂದೆಯಿಂದ ಓದಿದ್ದೀರೋ ಅದನ್ನು ಅನ್ಯರಿಗೂ ಓದಿಸಿ ಧಾರಣೆಯಾಗಿದೆ. ಅಂದರೆ ಅನ್ಯರಿಗೂ ಅದನ್ನು ತಿಳಿಸಿ ತೋರಿಸಿರಿ. ಯಾವ ಮಾತಿನಲ್ಲಿ ತಂದೆಗೆ ಅಟಲ ನಿಶ್ಚಯವಿದೆ, ಮಕ್ಕಳು ಸಹ ಅದರಲ್ಲಿ ಅಟಲವಾಗಬೇಕಾಗಿದೆ. ಕಳೆದು ಹೋಗಿದ್ದಕ್ಕೆ ಚಿಂತಿಸಬೇಡಿ. ಮುಂದೆ ಅಂತಹ ಯಾವುದೇ ತಪ್ಪಾಗದಂತೆ ಪುರುಷಾರ್ಥ ಮಾಡಿರಿ. ತಂದೆಗೆ ಡ್ರಾಮಾದ ಮೇಲೆ ಅಟಲ ನಿಶ್ಚಯವಿದೆ. ಏನು ಕಳೆದು ಹೋಯಿತೋ ಅದು ಡ್ರಾಮಾ. ಕಲ್ಪದ ಮೊದಲು ಏನು ಮಾಡಿದ್ದೇವೆಯೋ ಅದನ್ನೇ ಮಾಡುತ್ತೇವೆ. ಡ್ರಾಮಾ ನಿಮ್ಮನ್ನು ಏರಿಳಿತವಾಗಲು ಬಿಡುವುದಿಲ್ಲ ಎಂದು ತಂದೆಯು ಹೇಳುತ್ತಾರೆ. ಇಲ್ಲಿಯವರೆಗೂ ಮಕ್ಕಳದು ಆ ಸ್ಥಿತಿಯು ಬಂದಿಲ್ಲ. ಆದ್ದರಿಂದ ಬಾಯಿಯಿಂದ ಈ ಮಾತು ಬರುತ್ತದೆ, ಈ ರೀತಿ ಇದ್ದಿದ್ದರೆ ಹೀಗೆ ಮಾಡುತ್ತಿದ್ದೆವು, ಮೊದಲೇ ತಿಳಿದಿದ್ದರೆ ಈ ರೀತಿ ಮಾಡುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಹೇಗೆ ಗರ್ಭದಲ್ಲಿಯೂ ಆತ್ಮವು ಪ್ರವೇಶ ಮಾಡುವಾಗ ಅದು ಪ್ರವೇಶವಾಗುವುದು ತಿಳಿಯುವುದೇ ಇಲ್ಲ, ಹಾಗೆಯೇ ತಂದೆಯ ಅವತರಣೆಯಾದ ತಿಥಿ ತಾರೀಕು ಅರ್ಥವಾಗುವುದಿಲ್ಲ. ಸತ್ಯಯುಗದಿಂದ ಹಿಡಿದು ಏನೆಲ್ಲವೂ ಕಳೆಯಿತೋ ಅದನ್ನು ಪುನಃ ರಿಪೀಟ್ ಮಾಡುತ್ತೀರಿ. ಸತ್ಯ ತ್ರೇತಾಯುಗವು ಪುನಃ ಅವಶ್ಯವಾಗಿ ಪುನರಾವರ್ತನೆಯಾಗುವುದು. ಕ್ಷಣ ಕ್ಷಣವೂ ಕಳೆಯುತ್ತಾ ಹೋಗುತ್ತದೆ. ಪ್ರತಿ ವಸ್ತು ಮೊದಲು ಹೊಸದಾಗಿತ್ತು, ನಂತರ ಹಳೆಯದಾಗುತ್ತದೆ. ನಿಮಗೆ ಗೊತ್ತಿದೆ, ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಬಹಳ ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ. ಯಜ್ಞದಲ್ಲಿ ವಿಘ್ನ ಎಂದು ಗಾಯನವಿದೆ. ಅದೇ ರೀತಿ ಈಗ ವಿಘ್ನಗಳು ಬರುತ್ತಿರುತ್ತವೆ. ಕಲ್ಪದ ನಂತರವೂ ಇದೇ ರೀತಿ ಬರುತ್ತವೆ. ನೀವೀಗ ಪಕ್ಕಾ ಆಗಿಬಿಟ್ಟಿದ್ದೀರಿ. ಓದಿಸಲೂ ಬೇಕಾಗಿದೆ, ಶಿಕ್ಷಕರಾಗಬೇಕಾಗಿದೆ. ಅವಶ್ಯವಾಗಿ ಜ್ಞಾನವು ಬುದ್ಧಿಯಲ್ಲಿದ್ದಾಗಲೇ ಓದಿ ಶಿಕ್ಷಕರಾಗುವಿರಿ. ತಂದೆಯು ನಿಮ್ಮನ್ನು ಶಿಕ್ಷಕರನ್ನಾಗಿ ಮಾಡಿದ್ದಾರೆ. ಈಗ ನೀವು ಮಕ್ಕಳು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಲೈಟ್ ಬರುತ್ತಾ ಇರುತ್ತದೆ. ಮನುಷ್ಯರಿಗೆ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ. ಪ್ರತಿಯೊಬ್ಬರೂ ನನ್ನಲ್ಲಿ ಎಷ್ಟು ಧಾರಣೆ ಇದೆ ಎಂಬುದನ್ನು ತಮ್ಮ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು. ಒಂದು ವೇಳೆ ಧಾರಣೆ ಇದ್ದರೆ ಅನ್ಯರಿಗೆ ತಿಳಿಸಿ ತೋರಿಸಿರಿ. ಇದು ಧನವಾಗಿದೆ. ಮಕ್ಕಳೇ, ಅನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡಿರಿ. ಮೊದಲು ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಿರಿ. ಇವರು ಯಾರು? ಇವರ ಮೇಲೆ ನೀರನ್ನು ಏಕೆ ಎರೆಯುತ್ತಾರೆ ಎಂದು ನೀವು ಕೇಳಬಹುದು. ಮನ್ಮನಾಭವದ ಅರ್ಥವು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಎಂದಲ್ಲ, ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂಬುದು ಇದರ ಅರ್ಥವಾಗಿದೆ. ನೆನಪು ಎಂಬುದಕ್ಕೆ ಬದಲಾಗಿ ಯೋಗ ಎಂದು ಏಕೆ ಹೇಳುತ್ತೀರಿ? ಯೋಗವೆಂದು ಹೇಳುವುದರಿಂದಲೇ ನೀವು ಮರೆಯುತ್ತೀರಿ. ತಂದೆಯನ್ನು ಯಾರು ತಾನೇ ನೆನಪು ಮಾಡಲು ಸಾಧ್ಯವಿಲ್ಲ. ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಜ್ಞಾನಧನವನ್ನು ದಾನ ಮಾಡಿ ಮಹಾದಾನಿಗಳಾಗಬೇಕು. ಯಾರಿಂದಲೂ ಶಾಸ್ತ್ರಾರ್ಥವಾಗಿ ಮಾಡದೆ ತಂದೆಯ ಪರಿಚಯವನ್ನು ಕೊಡಬೇಕು. ನೀವು ಕಳೆದ ಮಾತುಗಳ ಚಿಂತನೆ ಮಾಡಬಾರದು. ಇಂತಹ ಪುರುಷಾರ್ಥ ಮಾಡಬೇಕು. ಮತ್ತೆ ಎಂದು ತಪ್ಪು ಆಗದ ಹಾಗೆ ತಮ್ಮ ಸತ್ಯ ಚಾರ್ಟ್ ಇಡಬೇಕಾಗಿದೆ. ಯೋಗದ ಮುಖಾಂತರ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಫರಿಷ್ಠಾ ಭವ. ತಾವು ರಾಜಯೋಗಿ ಮಕ್ಕಳು ಯೋಗದಲ್ಲಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಿರಿ. ಹಠಯೋಗಿಗಳು ಶರೀರವನ್ನು ಮೇಲೆ ಎತ್ತುತ್ತಾರೆ. ಯೋಗಿ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತಾರೆ. ಫರಿಷ್ಠಾ ಎಂದರೆ ಯಾರ ಬುದ್ಧಿರೂಪಿ ಕಾಲು ಧರಣಿಯ ಮೇಲೆ ಇರದಂತಿರಲಿ, ದೇಹಭಾನದಲ್ಲಿ ಬರದೇ ಇರಲಿ, ಹಳೆಯ ಪ್ರಪಂಚದ ಯಾವುದೇ ಸೆಳೆತ ಇಲ್ಲದಿರಲಿ. ಈಗ ಆಶೀರ್ವಾದದ ಖಾತೆಯನ್ನು ಸಂಪನ್ನ ಮಾಡಿಕೊಂಡು ಬಿಡಿ. ಆಗ ತಮ್ಮ ಚಿತ್ರಗಳ ಮುಖಾಂತರ ಎಲ್ಲರಿಗೂ ಅನೇಕ ಜನ್ಮ ಆಶೀರ್ವಾದಗಳು ಸಿಗುತ್ತಿರುತ್ತವೆ. ಈಗೀಗ ಕರ್ಮಯೋಗಿ, ಈಗೀಗ ಫರಿಷ್ಠಾ ಅರ್ಥಾತ್ ಶಬ್ದದಿಂದ ದೂರ ಅವ್ಯಕ್ತ ಶಾಂತಿಯ ಅನುಭೂತಿ. ಇದೇ ಅಭ್ಯಾಸ ಅಂತಿಮ ಪೇಪರ್ನಲ್ಲಿ ವಿಜಯಿಯನ್ನಾಗಿ ಮಾಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21
ಮಹಾವಾಕ್ಯಗಳನ್ನು ಆಲಿಸಿ ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.